ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ ಶ್ರೀಮತಿ ಅನುಷಾ ಅವರು ತಂಬುಳಿ ಮನೆಯ ಸಂಸ್ಥಾಪಕರಲ್ಲಿ ಒಬ್ರು. ತಂಬುಳಿ ಮನೆ ಅನ್ನುವಂಥ ಕಾನ್ಸೆಪ್ಟ್ ಹೇಗೆ ಪ್ರಾರಂಭ ಆಯ್ತು? ಏನಾದ್ರು ಡಿಫ್ರೆಂಟ್ ಮಾಡೋಣ, ರೆಗ್ಯುಲರ್ ಹೋಟೆಲಲ್ಲಿ ಸಿಗೋದು ಬೇಡ. ವೆಜ್ ಬಿರಿಯಾನಿ ಮಾಡಿದೀವಿ 150 ಮೆಂಬರ್ಸ್ಗೆ, ನನ್ನ ಪಾಸ್ತಾ ಮಾಡಿದ್ವಿ, ಡಿಫ್ರೆಂಟ್ ಇರಲಿ, ಜನಗಳು ಟೇಸ್ಟ್ ಮಾಡದೇ ಇರೋದು ಅಂತ. ನಾನು 10-15 ಜನಕ್ಕೆ ಮಾಡಿದ್ದೀನಿ, ಬಟ್ ಇದನ್ನ ಹೇಗೆ ನಾನು 200 ಜನಕ್ಕೆ ಮಾಡ್ಲಿ, ಸ್ವಲ್ಪ ಹಿಂಜರಿಕೆ ಇತ್ತು ಇದು ಮಾಡೋದು ಹೇಗೆ ಅಂತ. ಸ್ಯಾಟರ್ಡೆ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಮಂಡೇ ಇಂದಾನೆ ಸ್ಟಾರ್ಟ್ ಆಗ್ತಾ ಇತ್ತು ಕಾಲ್ ಬರಕ್ಕೆ, ನೆಕ್ಸ್ಟ್ ವೀಕೆಂಡ್ ಏನ್ ನಿಮ್ದು ಫುಡ್, ಏನ್ ನಿಮ್ ಏನ್ ಫುಡ್ ನಿಮ್ದು ಅಂತ. ನಮ್ದು ಮೇನ್ ಉದ್ದೇಶ ಇದ್ದಿದ್ದು ಕ್ಲೀನ್ ಫುಡ್ ಕೊಡ್ಬೇಕು ಮಾರ್ಕೆಟ್ಗೆ ಅಂತ ಹೇಳಿ. ಈಗ ಇಲ್ಲಿ ತರ ಎಲ್ಲರಿಗೂ ಅಲ್ಲಿ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ, ಆ್ಯಪ್ ಯೂಸ್ ಮಾಡಕ್ ಬರಲ್ಲ. ಸೊ ನಾವೇ ಕಾಲ್ ಮಾಡಿ ನಿಮಗೆ ಆರ್ಡರ್ ಬೇಕಾ, ನಾವು ಬಂದು ತಂದು ಕೊಡ್ತೀವಿ, ನಿಮಗೆ ಏನು ಐಟಮ್ಸ್ ಬೇಕು ಅಂತ ಆರ್ಡರ್ ತಗೊಂಡು ಡೆಲಿವರಿ ಕೊಡ್ತಾ ಇದ್ವಿ. ತುಂಬಾ ಸುತ್ತಿದ್ದಾರೆ, ಹುಬ್ಳಿ, ಧಾರವಾಡ, ಈಗ ತುಂಬಾ ಜರ್ನಿಗಳಿತ್ತು ಆ ಟೈಮಲ್ಲಿ. ಇನಿಷಿಯಲ್ ಸ್ಟ್ರಗಲ್ಸ್, ಇವಾಗ ನಮಗ್ ಗೊತ್ತಿಲ್ಲ ಮಾರ್ಕೆಟ್ ಎಲ್ಲಿದೆ ಹೇಗಿದೆ ಅಂತ. ಅವ್ರಿಗೆ ಒಂದಿನ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ನಮ್ಗೆ ಇದೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ಸೊ ನಾವೇ ಇದು ಫೇಸ್ ಮಾಡಿದೀವಿ. ಸೊ ಇದನ್ನ ಫೇಸ್ ಮಾಡ್ತಿರೋರು ತುಂಬಾ ಜನ ಇದಾರೆ. ಫ್ಲೇವರ್ ಜಾಸ್ತಿ ಆಯ್ತು, ಕೆಲವೊಂದ್ ಕಹಿ ಆಗ್ಬಿಡತ್ತೆ ಜಾಸ್ತಿ ಹಾಕಿದ್ರೆ. ಸೊ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಅದನ್ನ ಕಡಿಮೆ ಮಾಡ್ಕೋಬೇಕು. ಸೊ ಈ ತರ ಎಲ್ಲ ಮಾಡಿ ಒಂದು SOP ರೆಡಿ ಮಾಡ್ಕೊಂಡ್ವಿ. ಬಿಯಾಂಡ್ ಲಿಮಿಟ್ ವೀಕ್ಷಕರಿಗೆಲ್ಲ ನಮಸ್ಕಾರ, ಶರಣಾರ್ಥಿಗಳು. ಸೊಪ್ಪಿನ ಸವಿಯೋ ಕಾಯಿಯ ರುಚಿಯೋ, ಸೊಪ್ಪಿನ ಸವಿಯೋ ಕಾಯಿಯ ರುಚಿಯೋ, ಒಗ್ಗರಣೆ ಘಮಘಮದಲ್ಲಿ ಅಡಗಿದೆ ಪ್ರಾಣ, ತಂಬುಳಿ ಕುಡಿಯುವುದೇ ಅಮೃತಪಾನ, ತಂಬುಳಿ ಕುಡಿಯುವುದೇ ಅಮೃತಪಾನ. ನಮ್ಮ ಉತ್ತರ ಕನ್ನಡದ ಬದಿಗೆ ನೀವು ಎಲ್ಲಿ ಹೋದ್ರೂ, ಯಾರ ಮನೆಗೆ ಊಟಕ್ಕೆ ಹೋದ್ರೂ ತಂಬುಳಿ ಇಲ್ಲದೆ ಅಡುಗೆ ಆಗೋದೇ ಇಲ್ಲ. ಅಷ್ಟೇ ಅಲ್ಲ, ತಂಬುಳಿಯಲ್ಲಿ ಬೇಕಾದಷ್ಟು ಪ್ರಕಾರಗಳಿವೆ. ಈ ತಂಬುಳಿಯನ್ನೇ ಮುಖ್ಯವಾದಂಥ ಪದಾರ್ಥವನ್ನಾಗಿಟ್ಕೊಂಡು ಬೆಂಗಳೂರಿನಿಂದ ಪ್ರಾರಂಭವಾಗಿರುವಂಥ ತಂಬುಳಿ ಮನೆ ಇವತ್ತು ಕರ್ನಾಟಕದಾದ್ಯಂತ ವ್ಯಾಪಿಸಲಿಕ್ಕೆ ರೆಡಿ ಆಗ್ತಾ ಇದೆ. ಹೌದು, ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದಾರೆ ಶ್ರೀಮತಿ ಅನುಷಾ ಅವರು ತಂಬುಳಿ ಮನೆಯ ಸಂಸ್ಥಾಪಕರಲ್ಲಿ ಒಬ್ಬರು. ನಮಸ್ಕಾರ ಅನುಷಾ. ನಮಸ್ಕಾರ. ನಮ್ಮ ಬಿಯಾಂಡ್ ಲಿಮಿಟ್ಸ್ ಈ ಕಾರ್ಯಕ್ರಮಕ್ಕೆ, ಈ ಸಂವಾದಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ತಂಬುಳಿ ಮನೆ ಅನ್ನುವಂಥ ಕಾನ್ಸೆಪ್ಟು ಹೇಗೆ ಪ್ರಾರಂಭ ಆಯಿತು? ಇದು ಆ್ಯಕ್ಚುಲಿ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದ್ದು ಕೋವಿಡ್ ಬಂದ ಮೇಲೆ. ನಾನು ಬೇಸಿಕಲಿ IT ಬ್ಯಾಕ್ಗ್ರೌಂಡಿಂದ ಬಂದವಳು, ನನ್ನ ಹಸ್ಬೆಂಡ್ ಕೂಡ IT ಬ್ಯಾಕ್ಗ್ರೌಂಡಿಂದ ಬಂದವರು. ಸೊ ಕೋವಿಡ್ ಟೈಮಲ್ಲಿ ನಾವು ಊರಿಗೆ ಶಿಫ್ಟ್ ಆದ್ವಿ. ಸೊ ಇಲ್ಲಿ ಮನೆಯಲ್ಲಿ ಲಾಕ್ ಹಾಕಿ ಕೂರೋದ್ಕಿಂತ ಊರಲ್ಲಿ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರ್ಬೋದಲ್ಲ ಅನ್ನೋ ದೃಷ್ಟಿಯಿಂದ ಊರಿಗೆ ಶಿಫ್ಟ್ ಆದ್ವಿ. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ವಿ. ತುಂಬ ಸ್ಪೇರ್ ಟೈಮ್ ಉಳಿತಾ ಇತ್ತು. ಬ್ಯಾಂಗ್ಳೂರಲ್ಲಿ ನಮ್ಗೆ ಆ ಟೈಮ್ ಸಿಗ್ತಾ ಇರಲಿಲ್ಲ. ಆಫೀಸ್ಗೆ ಹೋಗು, ಮನೆಗೆ ಬಾ, ಜರ್ನಿ ಟೈಮು, ಟ್ರಾಫಿಕಲ್ಲೇ ಕಳೆದೋಗ್ತಿತ್ತು. ಅದೇ ನಾವು ಊರಿಗೆ ಹೋದ್ಮೇಲೆ ತುಂಬ ಸ್ಪೇರ್ ಟೈಮ್ ಇತ್ತು. ಆ ಟೈಮ್ ಮುಂಚೆಯಿಂದನೂ ಕಾರ್ತಿಕ್ ಏನಾದರೂ ಡಿಫ್ರೆಂಟ್ ಮಾಡಬೇಕು, IT ಬಿಟ್ಟು ಹೊರಗೆ ಬರಬೇಕು ಅಂತ ತುಂಬ ಇತ್ತು. ಸೊ ಯಾವಾಗ ನಮಗೆ ಸ್ಪೇರ್ ಟೈಮ್ ತುಂಬ ಸಿಕ್ತೋ, ಸೊ ಎಕ್ಸ್ಟ್ರಾ ಥಾಟ್ಸ್ ಸ್ಟಾರ್ಟ್ ಆಯಿತು, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಆಗ ನಮ್ದು ಇನಿಷಿಯಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಏನಾದರೂ ದಿನಸಿ ರಿಲೇಟೆಡ್ ಏನಾದರೂ ಮಾಡೋಣ. ಯಾಕೆಂದರೆ ಈಗ ನೀವು ಹಳ್ಳಿಗಳಲ್ಲಿ ನೋಡಿದ್ರೆ ಯಂಗ್ಸ್ಟರ್ಸ್ ಎಲ್ಲ ಬೆಂಗಳೂರಿಗೆ ಬಂದಿರ್ತಾರೆ, ಜಸ್ಟ್ ಏಜ್ ಆದವ್ರು ಇರ್ತಾರೆ. ನಮಗೆ ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಸಿಗತ್ತೆ, ಬಟ್ ಊರಲ್ಲಿ ಸಿಗಲ್ಲ. ಅವ್ರಿಗೆ ಹೋಗಿ ತೊಗೊಂಬರೋಕ್ಕಾಗಲ್ಲ, ಅವೆಲ್ಲರ ಮೇಲೂ ವೆಹಿಕಲ್ಸ್ ಇರಲ್ಲ, ಅಥವಾ ಇದ್ರೂ ಅವರಿಗೆ ಹೋಗೋಷ್ಟು ಸ್ಟ್ರೆಂತ್ ಇರಲ್ಲ. ಸೊ ಏನಾದರೂ ಆ ಥರ ಮಾಡಬೇಕು ಅಂತ ದಿನಸಿದು ಫಸ್ಟ್ ನಾವು ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು ಹಾಗೆ ಜರ್ನಿ. ಬಟ್ ಆ ಟೈಮಲ್ಲಿ ಅದು ದಿನಸಿಯಿಂದ ಓಕೆ, ಮನೇಲೆಲ್ಲ ಬೇಡ ಅಂದರು. ಯಾಕೆಂದರೆ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲ ಫ್ಯಾಮಿಲಿಲಿ. ಸೊ ಅಂದ್ರೆ ನೀವು ಮುಂಚೆ ಪ್ರಾರಂಭ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ದಿನಸಿ ಸಾಮಾನುಗಳನ್ನ, ಅಂದ್ರೆ ಗ್ರೋಸರಿ ಐಟಮ್ಸ್ ಡೆಲಿವರಿ ಮಾಡಬೇಕು, ಊರಲ್ಲಿ ಮನೆಗೂ ತಲುಪಿಸ್ಬೇಕು. ಅಟ್ಲೀಸ್ಟ್ ಸಾಗರದ್ದು 50 ಕಿಲೋಮೀಟರ್ ಇದರಲ್ಲಿ ನಾವು ಹೋಮ್ ಡೆಲಿವರಿ ಕೊಡೋಣ, ಫ್ರೀ ಡೆಲಿವರಿ, ಅದು ಅಲ್ಲಿರೋರಿಗೆ ನೀಡಿದೆ ಅಂತೇಳಿ ಸ್ಟಾರ್ಟ್ ಆಗಿದ್ದು. ಬಟ್ ಮನೇಲೆಲ್ಲ ಸ್ವಲ್ಪ ವಿರೋಧ ಇತ್ತು. ಒಳ್ಳೆ ಸೆಟ್ಲ್ ಆಗಿದ್ದೀರಿ ಲೈಫಲ್ಲಿ, ಏನಕ್ಕೆ ಈ ಥರ ಮತ್ತೆ ಅದನ್ನ ಹೊರಗೆ ಬಂದು ಸ್ಟ್ರಗಲ್ ಮಾಡ್ತೀರಿ, ಫ್ಯಾಮಿಲಿ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲ, ಸೊ ತುಂಬ ಸ್ಟ್ರಗಲ್ ಇರುತ್ತೆ ಅಂತ. ಸರಿ, ಹಾಗಾದ್ರೆ ದೊಡ್ಡ ಸ್ಕೇಲ್ ಬೇಡ, ಹಂಗಾರೆ ಇನ್ನೂ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡೋಣ ಹೇಳಿ ರಾ ಗ್ರ್ಯಾನ್ಯೂಲ್ಸ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ರು. ಕಾರ್ತಿಕ್ ಅವ್ರ ಫ್ರೆಂಡ್ ಪ್ರಶಾಂತ್ ಅವ್ರ ಜೊತೆ ಸೇರಿ. ಅದರಲ್ಲಿ ಹೇಗೆ ಅಂದರೆ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ಗಳು, ಸಾಗರದ ಈ ಮಲೆನಾಡು ಬದಿಲಿ ಏನೇನು ಸಿಗತ್ತೆ, ಸೊ ಆ ಥರದ ಕೆಲವೊಂದು ಪದಾರ್ಥಗಳನ್ನ ಇಟ್ಕೊಂಡು ಪ್ಯಾಕ್ಡ್ ಫುಡ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ನ್ಯಾಚುರಲ್ ಫುಡ್ಡನ್ನು ಜನಗಳಿಗೆ ತಲುಪಿಸ್ಬೇಕು, ನಮಗೆ ಹೇಗೆ ಸಿಗತ್ತೆ ಊರಲ್ಲಿ ಅದನ್ನು ಹೊರಗಿನ ಪ್ರಪಂಚಕ್ಕೆ ತಲುಪಿಸೋ ಟ್ರೈ ಮಾಡೋಣ ಅನ್ನೋ ಥರ ಸ್ಟಾರ್ಟ್ ಮಾಡಿದ್ದು.
ಅಂದ್ರೆ ನ್ಯಾಚುರಲ್ ಫುಡ್ಸ್ ಅಂದ್ರೆ ಏನು? ನ್ಯಾಚುರಲ್ ಫುಡ್ಸ್ ಅಂದ್ರೆ ಸ್ಪೈಸಸ್. ಅದು ಅಂದ್ರೆ ಈಗ ನೀವು ಕಮರ್ಷಿಯಲಿ ಗ್ರೋನ್ ಅಲ್ಲ, ಮಲೆನಾಡಲ್ಲಿ ಎಲ್ಲಾರ ಮನೆಯಲ್ಲಿ ಇಲ್ಲಿ ಸಿಗತ್ತೆ. ಸೊ ಆ ತರದ್ದು ರೈತರಿಂದ ಪ್ರೊಕ್ಯೂರ್ ಮಾಡ್ತಾ ಇದ್ವಿ, ಕಮರ್ಷಿಯಲಿ ಗ್ರೋನ್ ಅಲ್ಲ. ಸೊ ಸ್ಮಾಲ್ ಸ್ಕೇಲ್ ಅಲ್ಲಿ ಗ್ರೋ ಮಾಡಿರ್ತಾರೆ. ಸೊ ಆರ್ಗ್ಯಾನಿಕ್ ಅನ್ನೋದ್ಕಿಂತ ನ್ಯಾಚುರಲಿ ಅಂತೇಳಿ ನಾವು ಲೇಬಲ್ ಕೊಟ್ವಿ. ಏನು ಟರ್ಮರಿಕ್ ಆಗಿರ್ಬೋದು, ಪೆಪ್ಪರ್ಸು, ಕ್ಲೋವ್ಸು, ಮತ್ತೆ ನನ್ನಾರಿ ಜ್ಯೂಸು. ಈ ನನ್ನಾರಿ ಎಲ್ಲ ಈ ಕಡೆಯವ್ರಿಗೆ ಗೊತ್ತಿರಲ್ಲ. ಕೋಕಮ್, ಅದಕ್ಕೆ ನಮ್ ಕಡೆ ಒಂದು ಸೊಗದೆ ಬೇರು ಹೇಳ್ತಾರೆ, ಸೊಗದೆ ಬೇರಿನ ಶರ್ಬತ್. ಹೌದು, ಅದು ಈ ಸಮ್ಮರ್ಗೆ ತುಂಬಾ ತಂಪು ಅದು. ಸೊ ಆ ತರದ್ದೆಲ್ಲ ಕಾನ್ಸಂಟ್ರೇಟೆಡ್ ಸಿರಪ್ಗಳು ಬಾಟಲ್ ಅಲ್ಲಿ, ಸ್ಪೈಸಸ್, ಲೋಕಲ್ ಪಿಕಲ್ಸ್, ಈ ಮಿಡಿ ಉಪ್ಪಿನಕಾಯಿ, ಈ ತರದ್ದೆಲ್ಲ ಇದು ಮನೆಗಳಲ್ಲಿ ಯಾರು ಪ್ರಿಪೇರ್ ಮಾಡ್ತಾರಲ್ಲ ಅಂಥವ್ರ ಜೊತೆ ಎಲ್ಲ ಟೈಅಪ್ ಆಗಿ ನಮ್ಗೆ ಏನ್ ಕ್ವಾಲಿಟಿ, ನಮ್ದು ಮೇನ್ ಉದ್ದೇಶ ಇದ್ದಿದ್ದು ಕ್ಲೀನ್ ಫುಡ್ ಕೊಡಬೇಕು ಮಾರ್ಕೆಟ್ಗೆ ಅಂತ ಹೇಳಿ. ಸೊ ಕೆಲವೊಂದು ನಮ್ದು ಮುಂಚೆಯಿಂದನೂ ರೂಲ್ಸ್ ಇದೆ, ಇದೇ ತರ ಮಾಡಬೇಕು ಅಂತ ಹೇಳಿ. ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಆಗಿರ್ಬೇಕು. ಈಗ ಎಕ್ಸ್ಟ್ರಾ ಅಜಿನೋಮೋಟೋ ಆಗ್ಲಿ ಅಥವಾ ಇನ್ನೇನೋ ವಿನೆಗರ್ ಆಗಿ ಆ ತರ ಪಿಕಲ್ಗೆ ಹಾಕಿರ್ಬಾರ್ದು. ಸೊ ಅಂದ್ರೆ ನೀವೇ ಒಂದು ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ರಿ, ನಮ್ಗೆ ಈ ತರದ್ದೇ ಪ್ರಾಡಕ್ಟ್ ಬೇಕು. ಪ್ರೀ ಕ್ವಾಲಿಫಿಕೇಶನ್. ಎಸ್, ಏನ್ ಈಗ ಯಾವ್ದೋ ಒಂದು ಚಿಪ್ಸ್ ನಾವು ಪ್ರೊಕ್ಯೂರ್ ಮಾಡ್ತೀವಿ ಅಂದ್ರೆ ನನಗೆ ರೀಯೂಸ್ಡ್ ಆಯಿಲ್ ಆಗಿರಬಾರ್ದು, ಫ್ರೆಶ್ ಆಯಿಲ್ ಅಲ್ಲೇ ಆಗಿರ್ಬೇಕು. ಸೊ ಇದನ್ನ ನೀವು ಮಾಡ್ಕೊಡ್ತೀರಿ ಅಂದ್ರೆ ನಾನು ನಂದು ಬ್ರ್ಯಾಂಡ್ ಅಲ್ಲಿ ತಗೋತೀನಿ. ಈ ತರ ಕೆಲವೊಂದು ಕಂಡೀಷನ್ಸ್ ಗಳನ್ನ ಅಪ್ಲೈ ಮಾಡ್ಕೊಂಡು ಸೊ ಸ್ಟಾರ್ಟ್ ಮಾಡಿದ್ವಿ. 2021 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ತುಂಬಾ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಇದನ್ನ ಫಸ್ಟ್ ನಾವು ತಾಳ್ಗುಪ್ಪದಲ್ಲಿ ಒಂದು ಚಿಕ್ಕ ಬ್ರಾಂಚ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಅದು ಸ್ಲೋಲಿ ಅಲ್ಲಿಂದ ಎವಾಲ್ವ್ ಆಗ್ತಾ ಅದನ್ನ ಸಾಗರಕ್ಕೆ ಬಂದ್ವಿ. ಸಾಗರದಲ್ಲಿ ಮತ್ತೆ ವಾಪಸ್ ಗ್ರಾಸರಿಗೆ ಬಂದ್ವಿ. ಗ್ರಾಸರಿ ಅವಾಗ ಸ್ಟಾರ್ಟ್, ನಮಗ್ ಸ್ವಲ್ಪ ಬಿಸ್ನೆಸ್ ನಾಲೆಡ್ಜ್ ಬಂತು ಇದು ರನ್ ಮಾಡ್ತಾ. ಸೊ ಗ್ರಾಸರಿ ಸ್ಟಾರ್ಟ್ ಮಾಡಿದ್ವಿ. ಸಾಗರದ ಸುತ್ತಮುತ್ತ ಅರೌಂಡ್ 50 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ ಗ್ರಾಸರಿನ ಆರ್ಡರ್ ಕೊಡ್ತಾ ಇದ್ವಿ. ಆರ್ಡರ್ ಬೇಸಿಸ್ ಅಲ್ಲಿ ಆರ್ಡರ್ ತಗೊಂಡು, ಈಗ ಇಲ್ಲಿ ತರ ಎಲ್ಲರಿಗೂ ಅಲ್ಲಿ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ, ಆ್ಯಪ್ ಯೂಸ್ ಮಾಡಕ್ ಬರಲ್ಲ. ಸೊ ನಾವೇ ಕಾಲ್ ಮಾಡಿ ನಿಮಗೆ ಆರ್ಡ್ರ್ ಬೇಕಾ, ನಾವು ಬಂದು ತಂದು ಕೊಡ್ತೀವಿ, ನಿಮಗೆ ಏನು ಐಟಮ್ಸ್ ಬೇಕು ಅಂತ ಆರ್ಡ್ರ್ ತಗೊಂಡು ಡೆಲಿವರಿ ಕೊಡ್ತಾ ಇದ್ವಿ. ನೀವು ಅಲ್ಲಿ ಆರ್ಡರ್ ತಗೊಂಡು ಡೆಲಿವರಿ ಕೊಡಕ್ಕೆ ನಿಮ್ಗೇನು ಸಪ್ಲೈಯರ್ಸ್ ಇರ್ತಾರಲ್ಲ, ಅವರು ಎಷ್ಟು ಸಪ್ಲೈಯರ್ಸ್ನ ನೀವು ಭೇಟಿ ಮಾಡಿದ್ರಿ ಅಲ್ಲಿ ಸಾಗರದಲ್ಲಿ? ಡೈರೆಕ್ಟ್ ನಾವು ಪ್ರೊಕ್ಯೂರ್ ಮಾಡ್ತಿರ್ಲಿಲ್ಲ. ನಾವು ಡೈರೆಕ್ಟ್ ಇನಿಷಿಯಲಿ ಈಗ ಪ್ರಶಾಂತ್ ಮತ್ತೆ ಕಾರ್ತಿಕ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಸುತ್ತಿದ್ದಾರೆ. ಹುಬ್ಳಿ, ಧಾರವಾಡ, ಈ ಕಡೆ ಎಲ್ಲೆಲ್ಲಿ ನಾವು ಹೋಲ್ಸೇಲ್ ಮಾರ್ಕೆಟ್ಸ್ ಇರುತ್ತೆ ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಜರ್ನಿಗಳಿತ್ತು ಆ ಟೈಮಲ್ಲಿ. ಇನಿಷಿಯಲ್ ಸ್ಟ್ರಗಲ್ಸ್, ಇವಾಗ ನಮಗೆ ಗೊತ್ತಿಲ್ಲ ಮಾರ್ಕೆಟ್ ಎಲ್ಲಿದೆ ಹೇಗಿದೆ ಅಂತ. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ತುಂಬಾ ಜನ ಮೀಟ್ ಮಾಡಿ, ಸೊ ಅದರಲ್ಲೂ ಕೂಡ ನಮಗೆ ಬೆಸ್ಟ್ ಕ್ವಾಲಿಟಿ ಗ್ರಾಸರಿ ಬೇಕು, ನಮಗೆ ಚೀಪ್ ಕ್ವಾಲಿಟಿ ಗ್ರಾಸರೀಸ್ ಬೇಡ ಹೇಳಿ ಸೊ ವೆಂಡರ್ಸ್ನೆಲ್ಲ ಹುಡುಕೊಂಡು ಸಪ್ಲೈ ತಗೊಂಡು, ಮತ್ತೆ ಏನಲ್ಲಿ ಸಪ್ಲೈಲಿ ಪ್ರಾಬ್ಲಮ್ ಇರುತ್ತೆ, ಅವ್ರು ಮಿನಿಮಮ್ ಇಷ್ಟೇ ತಗೋಬೇಕು ಅಂತ ಇರುತ್ತೆ. ಹೌದು, ನಾವು ಸ್ಟಾರ್ಟ್ಅಪ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಬಲ್ಕ್ ಬೇಕಾಗಿರಲ್ಲ, ಬಟ್ ಸ್ಟಿಲ್ ನಾವು ತಗೊಂಡ್ಲೇಬೇಕು. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ, ಇಲ್ಲಾಂದ್ರೆ ಅವ್ರು ಸಪ್ಲೈ ಕೊಡಲ್ಲ. ಸೊ ಈ ತರದ್ದೆಲ್ಲ ಚಾಲೆಂಜಸ್ ಇತ್ತು, ಅದೆಲ್ಲ ಸ್ಲೋಲಿ ನಾವು ಓವರ್ಕಮ್ ಆದ್ವಿ. ಇದು ಜರ್ನಿ ಆಗ್ತಾ ಆಗ್ತಾ ಸ್ಲೋಲಿ ಇನ್ನೂ ಏನಾದರೂ ಮಾಡಬೇಕು, ಡಿಫ್ರೆಂಟಾಗಿ ಮಾಡಲೇಬೇಕು. ನಾನು ನಿಮಗಾಗಲೇ ಮಾತಾಡ್ತಾ ಹೇಳಿದೆ, ಕಾರ್ತಿಕ್ ಅವ್ರು ಕೂಡ ಫುಡ್ ಸೆನ್ಸಿಟಿವ್ ಅಂತ. ಸೊ ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗಲೂ ಸಫರ್ ಆಗ್ತಾ ಇದ್ವಿ. IT ಹೋಗ್ತಾ ಇದ್ವಿ, ಬರ್ತಾ ಇಬ್ರು ವರ್ಕ್ ಮಾಡ್ತಾ ಇದ್ವಿ. ಪ್ರತಿದಿನ ಕುಕ್ ಮಾಡಕ್ ಆಗಲ್ಲ, ಎಲ್ಲೋ ಇಬ್ರು ಫುಲ್ ಸ್ಟ್ರೆಸ್ ಅಲ್ಲಿ ಇರ್ತೀವಿ. ಓಕೆ, ಹೊರಗೆ ಒಂದಿನ ಊಟ ಮಾಡೋಣ ಅಂತ ಹೋಗ್ತೀವಿ, ಅದು ಕಾಮನ್ ಆಗ್ಬಿಟ್ಟಿದೆ ನಮ್ಮ ಜನರೇಷನ್ ಅಲ್ಲಿ. ಅವ್ರಿಗೆ ಒಂದಿನ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ನಮ್ಗೆ ಇದೆಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ಸೊ ನಾವೇ ಇದು ಫೇಸ್ ಮಾಡಿದೀವಿ. ಸೊ ಇದನ್ನ ಫೇಸ್ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ಇದನ್ನ ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ವಿ. ಕೊನೆಗೆ ಅಲ್ಲಿ ಸಾಗರದಲ್ಲಿ ಒಂದು ತಂಬುಳಿ ಮನೆ ಅಂತ ಚಿಕ್ಕ ಬ್ರಾಂಚ್ ಓಪನ್ ಮಾಡಿದ್ವಿ. ಸೊ ಅಲ್ಲಿ ನಾವು ತಂಬುಳಿಗಳದ್ದು ಹೇಗೆ ಎಲ್ಲಾ ಕಡೆನೂ ಜ್ಯೂಸ್ ಸಿಗತ್ತೆ. ಸೊ ಜ್ಯೂಸ್ ಬದಲು ನಾವ್ ಯಾಕೆ ಬೇರೆ ಏನಾದ್ರು ಕೊಡ್ಬಾರ್ದು? ಈ ತಂಬುಳಿ ಎಲ್ಲಾರ ಮನೆಯಲ್ಲೂ ಇರತ್ತೆ, ಯಾಕಂದ್ರೆ ಮನೆಗಳಲ್ಲಿ ಬಿಸಿಲುಗಾಲದಲ್ಲಿ ತಂಬುಳಿ ಇಲ್ದೆ ಆಗೋದೇ ಇಲ್ಲ. ಸೊ ಅದನ್ನೇ ಇಟ್ಕೊಂಡು ಯಾಕೆ ಇದನ್ನ ಬೇವರೇಜ್ ಆಗಿ ಕೊಡ್ಬಾರ್ದು, ಹಾಗಾದ್ರೆ ಬಿಸಿಲಿಂದ ಬಂದವರು ಇದನ್ನೇ ಕುಡಿಬೋದಲ್ಲ ಅಂತ ಹೇಳಿ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ವಿ. ಯಾಕೆ ಅದನ್ನ ಯೂಶಲಿ ಮೊಸರಿಗೆ ಹಾಕ್ತಾ ಇದ್ರು, ನಾವ್ ಅದನ್ನ ಮಜ್ಜಿಗೆಗೆ ಹಾಕೋಣ, ಅದನ್ನ ಯಾವ ಕನ್ಸಿಸ್ಟೆನ್ಸಿಲಿ ಹಾಕ್ಬೇಕು, ಒಂದು SOP ಬೇಕು. ಯಾಕಂದ್ರೆ ಇವತ್ತು ನಾನೊಂದು ಮಾಡ್ತೀನಿ, ವರ್ಕರ್ ಬಂದ್ಮೇಲೆ ಅವ್ರು ಇನ್ನೊಂದು ಮಾಡಬಾರ್ದು. ಸೊ ಅದಕ್ಕೊಂದು SOP ಮಾಡಿದ್ವಿ. ಮತ್ತೆ ಈಗ ನಮ್ ಟ್ಯಾಗ್ ಲೈನ್ ನೋಡಿರ್ಬೋದು, ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಅಂತ. ಸೊ ಮನೆಯಲ್ಲಿ ಅಜ್ಜಿ ಮಾಡ್ತಾ ಇದ್ದಿದ್ದು ಅಥವಾ ಅಕ್ಕಪಕ್ಕದಲ್ಲಿ ಮುಂಚೆಯಿಂದ ಮಾಡ್ಕೊಂಡ್ ಬಂದಿರೋರ್ ಜೊತೆ ಮಾತಾಡಿದ್ವಿ. ನೀವ್ ಯಾವ್ಯಾವ ಸೊಪ್ಪಲ್ಲಿ ಮಾಡ್ತಿದ್ರಿ, ಯಾವ್ಯಾವ್ದನ್ನ ಮಾಡ್ಬೋದು, ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಹೊಸದ್ ಸಿಗತ್ತೆ. ಸೊ ಇದನ್ನೆಲ್ಲ ತುಂಬಾ ರಿಸರ್ಚ್ ಮಾಡಿದ್ವಿ. ಆಮೇಲೆ ಯಾವ್ದನ್ನ ಎಷ್ಟು ಹಾಕಿದ್ರೆ ಫ್ಲೇವರ್ ಎನ್ಹಾನ್ಸ್ ಆಗತ್ತೆ.
ಸೊ ಈ ತರ ಎಲ್ಲ ನಾವು ತುಂಬಾ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿದ್ವಿ. ಹೇಗೆ ಅಂದ್ರೆ ಸ್ಕೇಲ್ ಇಟ್ಕೊಂಡು ತೂಕ ಹಾಕಿ ನೋಡ್ತಾ ಇದ್ವಿ, ಓಕೆ ಇಷ್ಟು ಗ್ರಾಮ್ ಹಾಕಿದ್ರೆ ಹೇಗ್ ಬರುತ್ತೆ, ಅದು ಕಹಿ ಆಗತ್ತಾ, ಇದ್ರ ಫ್ಲೇವರ್ ಕಡಿಮೆ ಆಗತ್ತಾ. ಸೊ ಈ ತರ ಎಲ್ಲ ವರ್ಕ್ ಬರ್ಕೋತಾ ಇದ್ರ ಇದಕ್ಕೆ ಇಷ್ಟು ಗ್ರಾಮ್ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಆಯ್ತು, ಕೆಲವೊಂದ್ ಕಹಿ ಆಗ್ಬಿಡತ್ತೆ ಜಾಸ್ತಿ ಹಾಕಿದ್ರೆ. ಸೊ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಅದನ್ನ ಕಡಿಮೆ ಮಾಡ್ಕೋಬೇಕು. ಸೊ ಈ ತರ ಎಲ್ಲ ಮಾಡಿ ಒಂದು SOP ರೆಡಿ ಮಾಡ್ಕೊಂಡ್ವಿ. ಸೊ ಈ ಕರೆಂಟ್ಲಿ ನಾವೊಂದು 55 ವೆರೈಟೀಸ್ ಅಷ್ಟೇ ಸರ್ವ್ ಮಾಡ್ತಾ ಇರೋದು ತಂಬುಳಿ ಮನೆಯಲ್ಲಿ, ರೊಟೇಷನ್ ಬೇಸಿಸ್ ಅಲ್ಲಿ ಸರ್ವ್ ಮಾಡ್ತೀವಿ. ಬಟ್ ನಾವು ಅದನ್ನ ಮಾಡೋಕೆ ಇನ್ನೂ ಸುಮಾರು ವೆರೈಟೀಸ್ ಇದೆ, ನಾವು ಮಾಡದೇ ಇರೋದು ಇನ್ನೂ ಇದೆ. ಮತ್ತೆ ನಾವು ಮಾಡ್ತಾ ಇರೋ ಕೆಲವೊಂದು ಹೇಗಾಗಿದೆ ಅಂದ್ರೆ ಊರ್ ಕಡೆನೂ ಅದು ಮಾಡ್ತಾನೆ ಇಲ್ಲ, ಮರ್ತೋಗಿದ್ದಾರೆ. ಈಗ ಶ್ರೀಗಂಧ ಸೊಪ್ಪಿನ ಮಾಡ್ತೀವಿ ನಾವು. ಶ್ರೀಗಂಧದ್ ಯಾರು ಬಳಸೋದು ಇಲ್ಲ, ನಮಗೆ ಇಲ್ಲಿ ಸಿಗೋದು ಇಲ್ಲ. ಮತ್ತೆ ನೆಲಮಾವು ಅಂತ ಬರುತ್ತೆ, ಅದು ಗದ್ದೆ ಬದಿಗಳಲ್ಲಿ ಸಿಗತ್ತೆ. ಅದು ಕೂಡ ರೆಗ್ಯುಲರ್ ಬೇಸಿಸ್ ಅಲ್ಲಿ ಯಾರು ಹುಡುಕೊಂಡು ಹೋಗಿ ತಂದು ಮಾಡಲ್ಲ. ಏನ್ ಸಿಗುತ್ತೆ ಮನೆ ಇತ್ಲಲ್ಲಿ ಏನ್ ಸಿಗತ್ತೆ ಅದ್ ರೆಗ್ಯುಲರ್ ಮಾಡ್ತಾರೆ ಬಿಟ್ಟು ಉಳ್ದಿದ್ ಮಾಡಲ್ಲ. ಮತ್ತೆ ಮುಟ್ಟಿದ್ರೆ ಮುನಿ ಗೊತ್ತಿರ್ಬೋದು, ಟಚ್ ಮಿನಾಟ್, ಅದ್ರದ್ದು ತಂಬಳಿ ಮಾಡ್ತೀವಿ. ಸೊ ಈ ತರ ಎಷ್ಟೋ ಕಡೆ ಊರ್ ಬದಿಲೂ ಬಿಟ್ಟೋಗಿರೋ ಅಂತನ್ನೆಲ್ಲ ನಾವು ಒಂದು ರೆಸಿಪಿ ಸೆಟ್ ಮಾಡಿ SOP ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ಸಾಗರದಲ್ಲಿ ನಮ್ಗೆ ಅದು ಒಳ್ಳೆ ರೆಸ್ಪಾನ್ಸ್ ಬಂತು. ಅದ್ರ ಜೊತೆ ಇನ್ನೊಂದೇನ್ ಮಾಡಿದ್ವಿ ಅಂದ್ರೆ ವೀಕೆಂಡ್ಸ್ ಅಲ್ಲಿ ಸ್ಯಾಟರ್ಡೆ ಈವ್ನಿಂಗ್ ಏನಾದ್ರೂ ಡಿಫ್ರೆಂಟ್ ಮಾಡೋಣ ಅಂತ ಬಾಯಿ ಬಡಿಗೆ ಅಂತ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಈ ಬಾಯಿ ಬಡಿಗೆ ಅಂತಂದ್ರೆ ಸಂಜೆಯ ತಿಂಡಿ ಅಂತ ಊರ್ ಕಡೆ ಭಾಷೆಯಲ್ಲಿ, ಊರ್ ಕಡೆ ಲೋಕಲ್ ಭಾಷೆಯಲ್ಲಿ ಸಂಜೆ ಬಾಯಿ ಚಪ್ಪಲಕ್ಕೆ ತಿಂತಾರಲ್ಲ, ಈ ತರ ತಿಂಡಿ ಅಂತ. ಸೊ ಇದ್ರಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಒಂದು 150 ಮೆಂಬರ್ಸ್ 200 ಮೆಂಬರ್ಸಿಗೆ ಏನಾದ್ರೂ ಪ್ರಿಪೇರ್ ಮಾಡ್ಕೊಡೋದು ಅನ್ನೋ ತರ. ಅವಾಗ ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ವಿ, ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ವಿ, ಓಕೆ ನೆಕ್ಸ್ಟ್ ಸಂಡೇ ನಾವ್ ಇಂಥ ಐಟಮ್ ಮಾಡ್ತೀವಿ. ಅದ್ ಎಲ್ಲಿ ಕರಿತಾ ಇದ್ರಿ ಅವ್ರನ್ನೆಲ್ಲ? ನಿಮ್ಮ ನಮ್ದು ಸಾಗರದಲ್ಲಿ ಔಟ್ಲೆಟ್ ಇತ್ತು. ಸೊ ಔಟ್ಲೆಟ್ ಹೊರಗೆ ಮಾಡ್ತಾ ಇದ್ವಿ, ಅಲ್ಲೊಂದು ಶಾಮಿಯಾನ ತರ ಹಾಕಿ ಜನಕ್ಕೆ ಸ್ವಲ್ಪ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿ ಮಾಡ್ತಾ ಇದ್ವಿ. ಅಲ್ಲಿ ಹೇಗೆ ಅಂದ್ರೆ ನಾವು ಏನಾದ್ರು ಡಿಫ್ರೆಂಟ್ ಮಾಡೋಣ, ರೆಗ್ಯುಲರ್ ಹೋಟೆಲಲ್ಲಿ ಸಿಗೋದು ಬೇಡ. ವೆಜ್ ಬಿರಿಯಾನಿ ಮಾಡಿದೀವಿ 150 ಮೆಂಬರ್ಸ್ಗೆ. ಪಾಸ್ತಾ ಮಾಡಿದ್ವಿ, ಡಿಫ್ರೆಂಟ್ ಇರ್ಲಿ, ಜನಗಳು ಟೇಸ್ಟ್ ಮಾಡದೇ ಇರೋದು ಅಂತ ಪಾಸ್ತಾಗಳು ಮಾಡಿದ್ವಿ, ಪಾವ್ ಬಾಜಿ. ಬಟ್ ಏನೇ ಮಾಡಿದ್ರು ಅದು ಇಂಡಿಯನ್ ಫುಡ್ ಆಗಿರ್ಬೋದು, ಲೋಕಲ್ ಫುಡ್ ಆಗಿರ್ಬೋದು, ಅಥವಾ ಔಟ್ಸೈಡ್ ಕ್ಯೂಸಿನ್, ನಮ್ದು ಬೇಸಿಕ್ ಮೋಟೋ ಇದ್ದಿದ್ದು ಗುಡ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು, ಯಾವುದು ಎಕ್ಸ್ಟ್ರಾ ಫ್ಲೇವರಿಂಗ್ ಬಳಸಬಾರ್ದು ಅಂತ. ನಾವು ಪಾಸ್ತಾ ಮಾಡಿದ್ವಿ, ಪಾಸ್ತಾ ಮಾಡಿದ್ರು ಮಾರ್ಕೆಟ್ ಇಂದ ಚೀಸ್ ತರಲಿಲ್ಲ, ನಾನೇ ಚೀಸ್ ಪ್ರಿಪೇರ್ ಮಾಡಿದೆ, ಸಾಸ್ ನಾನೇ ಪ್ರಿಪೇರ್ ಮಾಡಿದೆ ಅದಕ್ಕೆ. ಸೊ ಈ ತರ ಮಾಡಿ ಸರ್ವ್ ಮಾಡಿದ್ವಿ. ಸೊ ನಂಗೆ ಇನಿಷಿಯಲಿ ಹೇಗೆ, ನಂಗೆ ಮುಂಚಿಂದನೂ ಕುಕ್ಕಿಂಗ್ ಅಲ್ಲಿ ಪ್ಯಾಷನ್ ಇದೆ. ಸೊ ಮನೆಯಲ್ಲೂ ಟ್ರೈ ಮಾಡ್ತಾ ಇರ್ತೀನಿ, ಲೋಕಲ್ ಫುಡ್ ಆಗಿರ್ಬೋದು, ಅಥವಾ ಅಮ್ಮ ಮುಂಚೆ ಏನ್ ಮಾಡ್ತಾ ಇದ್ರು ಆ ಥರದ್ದು ಕೇಳಿ ಮಾಡೋದು, ಅತ್ತೆ ಮನೆಯಲ್ಲಿ ಏನು ಮಾಡ್ತಾಯಿದ್ರು ಮುಂಚೆ ಆ ಕಡೆದವ್ರನ್ನ ಕೇಳಿ ಮಾಡೋದು, ಅಥವಾ ಯೂಟ್ಯೂಬ್ ಇದೆ ಬೇಕಾದಷ್ಟಿದೆ. ಸೊ ಅದ್ರಲ್ಲಿ ನಾರ್ತ್ ಇಂಡಿಯನ್ ಕ್ಯೂಸಿನ್ ಮಾಡ್ಬೋದು, ಇಟಾಲಿಯನ್ ಕ್ಯೂಸಿನ್ ಮಾಡ್ಬೋದು. ನನ್ನ ಮಗಳಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ನಾನು ಬೇರೆ ಟ್ರಯಲ್ ಮಾಡಿದ್ರೆ. ಸೊ ನಾನು ಫ್ರೀ ಟೈಮಲ್ಲಿ ಯೂಶಲಿ ಆ ಥರ ಟ್ರಯಲ್ ಮಾಡ್ತಾ ಇದ್ದೆ. ಸೊ ನಾನು ಮನೇಲಿ ಮಾಡೋ ಬಿರಿಯಾನಿ ಎಲ್ಲ ಇವ್ರಿಗೆಲ್ಲ ಇಷ್ಟ ಆಗ್ತಿತ್ತು. ನಾನು ತಗೊಂಬಂದು ನನ್ನ ಕಲೀಗ್ಸ್ ಎಲ್ಲ ಕೊಡ್ತಾ ಇದ್ದೆ ನಮ್ಮ ಸಾಗರ ಬ್ರಾಂಚಲ್ಲಿ. ಎಲ್ಲರೂ ನೀನು ಇದನ್ನೇ ಯಾಕೆ ಮಾಡಬಾರ್ದು ಒಂದು ವೀಕೆಂಡ್ ಅಂದ್ರು. ನಾನು 10-15 ಜನಕ್ಕೆ ಮಾಡಿದ್ದೀನಿ, ಬಟ್ ಇದನ್ನ ಹೇಗ್ ನಾನು 200 ಜನಕ್ಕೆ ಮಾಡ್ಲಿ, ಸ್ವಲ್ಪ ಹಿಂಜರಿಕೆ ಇತ್ತು ಇದು ಮಾಡೋದು ಹೇಗೆ ಅಂತ. ಇಲ್ಲ ನೀನ್ ಮಾಡ್ಬೋದು ಅಂತ ಅಂದ್ರು. ಸರಿ ಅಂತ ಮತ್ತೆ ಮನೇಲಿ ಒಂದ್ ಟೈಮ್ ಮಾಡಿದೆ. ಓಕೆ ಇದು ಇಷ್ಟು ಕ್ವಾಂಟಿಟಿ ನಾನು ಮಾಡಿದ್ರೆ 10 ಮೆಂಬರ್ಸಿಗೆ ಬಂತು. ಸೊ ಇದು ನಾನು 150 or 200 ಮೆಂಬರಿಗೆ ಮಾಡಬೇಕು. ಕ್ಯಾಲ್ಕುಲೇಷನ್, ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಅಲ್ಲಿ SOP ಸೆಟ್ ಮಾಡ್ಕೊಂಡೆ. ಓಕೆ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಬೇಕು, ಎಷ್ಟು ಇದನ್ನ ಸಾಂಬಾರು ಪದಾರ್ಥಗಳನ್ನ ಹಾಕಿದ್ರೆ 15 ಜನಕ್ಕೆ ಮಾಡಿದೀರಾ, ಅದನ್ನ ಹೆಂಗೆ ನೀವು 150ಕ್ಕೆ ಮಾಡೋದು ಇಂಟು 10. ಎಸ್. ಸೊ ಈ ತರ, ಯಾಕೆ ಇಲ್ಲ ಅಂದ್ರೆ ಮನೇಲಿ ಏನ್ ಮಾಡ್ತೀವಿ, ಕಣ್ಣಂದಾಜಿಗೆ ಹಾಕಿರ್ತೀವಿ. ಹೌದು. ಸೊ ಇವತ್ತೊಂದು ಫ್ಲೇವರ್ ಬರುತ್ತೆ, ನಾಳೆ ಇನ್ನೊಂದು ಸ್ವಲ್ಪ ವೇರಿ ಆಗುತ್ತೆ. ಯಾಕಂದ್ರೆ ಯಾವತ್ತು ನಾವು ಎಕ್ಸಾಕ್ಟ್ ಮೆಜರ್ಮೆಂಟ್ ಅಲ್ಲಿ ಅಡಿಗೆ ಮಾಡಲ್ಲ. ಬಟ್ ಯಾವಾಗ ದೊಡ್ಡ ಕ್ವಾಂಟಿಟಿಗೆ ಮಾಡ್ತೀವಿ ಆ ತರ ಸ್ಕೇಲ್ ಅಲ್ಲಿ ಮಾಡೋಕೆ ಕಷ್ಟ ಆಗತ್ತೆ. ಸೊ ಟೇಸ್ಟ್ ವೇರಿ ಆಗ್ಬಿಡತ್ತೆ. ಸೊ ಆ ವ್ಯತ್ಯಾಸ ಬೇಡ ಅಂತೇಳಿ ಒಂದು ಕರೆಕ್ಟಾಗಿ ನಂದೇ ಒಂದು SOP ರೆಡಿ ಮಾಡ್ಕೊಂಡು ಮಾಡಿದ್ವಿ. ಆಗ ಅದು ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಅಲ್ಲಿ ನಮಗೆ ಬಾಯಿ ಬಡಿಗೆಗೆ ಬರ್ತಿದ್ದವರೆಲ್ಲ 40+, 50+, 60+ ಅವರು ಬರ್ತಾ ಇದ್ರು. ಸೊ ಅವರೆಲ್ಲ ತುಂಬಾ ಇಷ್ಟಪಟ್ರು. ಯಾಕಂದ್ರೆ ಅವರೆಲ್ಲ ಈ ತರ ಹೊರಗೋಗಿ ಊಟ ಮಾಡೋರು ಅಲ್ಲ, ಮನೆ ಊಟ ಮಾಡಿರ್ತಾರೆ, ಅವರಿಗೆ ಒಂದು ಕ್ಲೀನ್ ಫುಡ್ ಬೇಕಾಗಿರತ್ತೆ. ಸೊ ಅಂತವ್ರೆಲ್ಲ ತುಂಬಾ ಇಷ್ಟಪಟ್ರು. ಸೊ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಬಲ್ಕ್ ಕುಕಿಂಗ್ ನಾವು ಮಾಡ್ಬೋದು. ಅದು ಹೇಗಾಯ್ತು ಅಂದ್ರೆ ಆ ಟೈಮಲ್ಲಿ
ಸ್ಯಾಟರ್ಡೆ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಮಂಡೇ ಇಂದಾನೆ ಸ್ಟಾರ್ಟ್ ಆಗ್ತಾ ಇತ್ತು ಕಾಲ್ ಬರಕ್ಕೆ, ನೆಕ್ಸ್ಟ್ ವೀಕೆಂಡ್ ಏನ್ ನಿಮ್ದು ಫುಡ್, ಏನ್ ನಿಮ್ ಸೊ ಏನ್ ಫುಡ್ ನಿಮ್ದು ಅಂತ. ಸೊ ಅದು ಲೋಕಲ್ ಅಂದ್ರೆ ಪತ್ರೊಡೆನು ಮಾಡಿದ್ವಿ, ಅಂದ್ರೆ ಲೋಕಲ್ ಫುಡ್ನು ಮಾಡಿದೀವಿ, ಅದು ಬಿಟ್ಟು ಔಟ್ಸೈಡ್ ಫುಡ್ಸ್ನು ಮಾಡಿದ್ವಿ. ಪಾಸ್ಟಾ ತರ ಎಲ್ಲ. ತಂಬಳಿ ಅಂದ್ರೆ ತಂಬಳಿ ಅಂದ್ರೆ ಏನು, ಇದನ್ನ ಟೇಸ್ಟ್ ಮಾಡಿ, ಫ್ರೀ ಸ್ಯಾಂಪಲ್ಸ್ ಕೊಡ್ತಾ ಇದ್ವಿ, ಸರಿ ಟೇಸ್ಟ್ ಮಾಡಿ, ಇದು ಟೇಸ್ಟ್ ಮಾಡಿ, ಇದು ಹೇಗ್ ಅನ್ಸುತ್ತೆ, ಡಿಫ್ರೆನ್ಸ್ ಗೊತ್ತಾಗತ್ತೆ ಎರಡರದ್ದು ಫ್ಲೇವರ್ಸ್. ಕೆಲವೊಬ್ರು ವೈಟ್ ಫೀಲ್ಡ್ ಇಂದೆಲ್ಲ ಹುಡ್ಕೊಂಡು ಬಂದು ಹೋಗ್ತಾ ಇದ್ರು JP ನಗರ್ಗೆ, ನಾನ್ ತಂಬಳಿ ಕುಡಿಯೋಕ್ಕೋಸ್ಕರ ಬಂದೆ ಅಲ್ಲಿಂದ ಅಂತೇಳಿ. ಇದು ನೀವ್ ಹೇಳ್ದಂಗೆ ನಮ್ಗೆ ಆತರ ಫೀಡ್ಬ್ಯಾಕ್ ಬಂತು. ಸೊ ಮಾರ್ಕೆಟ್ ಅಂದ್ರೆ ಗ್ರೋತ್ ಅಷ್ಟು ಆಗ್ಲಿಲ್ಲ ನಮ್ಗೆ. ಮೇನ್ ನಮ್ದು ಊಟ ಮಾಡಿದ್ರೆ ನಿಮ್ಗೆ ಹೊಟ್ಟೆ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ, ಡೈಜೆಷನ್ ಈಸಿಯಾಗಿ ಆಗತ್ತೆ, ತೃಪ್ತಿ ಆಗತ್ತೆ ಊಟ ಮಾಡಿದ್ದು. ಅದೋ ರೆಸ್ಟೋರೆಂಟ್ ಫ್ಯಾನ್ಸಿ ಫುಡ್ ತರ ಲುಕ್ ಇಲ್ಲ ಅಂತಂದ್ರು ಮನ್ಸಿಗೆ ತೃಪ್ತಿ ಆಗೋ ತರ ಊಟ. ಸೊ ನಮ್ ಕಿಚನ್ ಅಲ್ಲಿ ವುಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ತರಿಸ್ತೀವಿ, ಕೋಕೋನಟ್ ಆಯಿಲ್ ತರಿಸ್ತೀವಿ, ಅದೆರಡು ಬಿಟ್ರೆ ಯಾವ್ದೂ ಬರಲ್ಲ ಕಿಚನ್ಗೆ. ಬೆಸ್ಟ್ ತಂಬುಳಿ ಸಿಗತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಸೊ ಅದನ್ನ ಮಾಡೋನು ಒಬ್ಬ ನೇಪಾಳಿ, ಅವನ್ ತಂಬುಳಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಟ್ ಅವನಿಗೆ ನಾವು ಅಷ್ಟು ಅದನ್ನ ಹೇಳ್ಕೊಟ್ಟಿದೀವಿ. ಅವನಿಗೆ ಗೊತ್ತು, ಓಕೆ ಈ ಸೊಪ್ಪು ಈ ತರ ಇರತ್ತೆ, ಇದು ಹಿಂಗ್ ಬರತ್ತೆ,